ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕನ್ಯಾ ರಾಶಿಯವರ ಶ್ರಾವಣ ಮಾಸ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಇದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಈ ಹೊಸದಾಗಿ ಬಂದಿರ್ತಿರೋ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡಿದ್ರೆ, ಯಾರೆಲ್ಲ IT, ಕಾರ್ಪೊರೇಟ್ ಮತ್ತು ಡೆಸ್ಕ್ ಜಾಬ್ ಅಲ್ಲಿ ಕೆಲಸ ಮಾಡ್ತಿರ್ತೀರಾ, ಇವರಿಗೆ ಡಾಟಾ ಕೋಡಿಂಗ್ ಮತ್ತು ಅಕೌಂಟ್ಸ್ ಹಾಗೂ ಪ್ಲಾನಿಂಗ್ ಕೆಲಸಗಳಲ್ಲಿ ಹೆಚ್ಚಿನ ಪ್ರದರ್ಶನವನ್ನ ನೀಡ್ತೀರಾ. ಬದಲು ಮಾಡಬೇಕು ಅನ್ಕೊಂಡಿದ್ರೆ ಉತ್ತಮ ಲಾಭವನ್ನು ನೀವು ಈ ತಿಂಗಳಲ್ಲಿ ಈ ಒಂದು ವಿಚಾರದಲ್ಲಿ ಕಾಣ್ತೀರಾ. ಆದರೆ ಸಹೋದ್ಯೋಗಿಗಳೇ ಕೆಲಸದಲ್ಲಿ ಅನಗತ್ಯ ತಪ್ಪುಗಳನ್ನ ಹುಡುಕೋದ್ರಿಂದ ವೈರತ್ಯವನ್ನ ಕಂಡುಕೊಳ್ತೀರಾ. ಇನ್ನು ಶ್ರಮಿಕ ವರ್ಗದವರು ಅಂದ್ರೆ ದಿನಗೂಲಿ ಕೆಲಸ ಮಾಡೋರಿಗೆ ನಿಮ್ಮ ಕೌಶಲ್ಯ ಹಾಗೂ ಕೆಲಸ ಮೇಲಿರ್ತಕ್ಕಂಥ ಗಮನಕ್ಕೆ ಹೆಚ್ಚಿನ ಗೌರವ ಸಿಗುತ್ತೆ. ಸಣ್ಣ ಪ್ರಮಾಣದ ಗುತ್ತಿಗೆ ಕೆಲಸಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಶ್ರಮಕ್ಕೆ ತಕ್ಕಂತ ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಸಿಗೋದಿಲ್ಲ. ಇನ್ನು ಯಾರೆಲ್ಲ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಇದ್ದೀರಾ, ತರಕಾರಿ ಮತ್ತು ಹೂ ಬೆಳೆಗಾರರಿಗೆ ಉತ್ತಮ ಮಾರುಕಟ್ಟೆ ಬೆಲೆ ಸಿಗುತ್ತೆ. ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಥವಾ ಸಾವಯವ ಪದ್ಧತಿಯನ್ನು ಅಳವಡಿಸಲು ಇದು ಉತ್ತಮ ಸಮಯ. ಸಣ್ಣ ಪ್ರಮಾಣದ ತೋಟಗಾರಿಕೆ ವಿಸ್ತೀರ್ಣೆಗೆ ಉತ್ತಮ ಬೆಂಬಲ ಸಿಗುತ್ತೆ. ಕೃಷಿ ಉಪಕರಣ ವಸ್ತುಗಳ ದುರಸ್ತಿಗೆ ಅನಿಶ್ಚಿತ ಖರ್ಚುಗಳು ಬರುತ್ತೆ. ಯಾರೆಲ್ಲ ಪೊಲೀಸ್ ಸಿಬ್ಬಂದಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಸೂಕ್ಷ್ಮ ಗಮನ ಹಾಗೂ ಕರ್ತವ್ಯ ನಿಷ್ಠೆಗೆ ಮೇಲಧಿಕಾರಿಗಳಿಂದ ಶ್ಲಾಘನೆ ಸಿಗುತ್ತೆ. ಇಲಾಖೆಯಲ್ಲಿ ನಿಮ್ಗೆ ಇರುವಂತಹ ಗೌರವ ಹೆಚ್ಚಾಗುತ್ತೆ. ಸೂಕ್ತ ಜವಾಬ್ದಾರಿ ಸಿಗುತ್ತೆ. ಇನ್ನು ಯಾರೆಲ್ಲ CA, ಡಾಕ್ಟರ್ ಮತ್ತು ವಕೀಲರಿದ್ದೀರಾ, ನಿಮ್ಮ ಜ್ಞಾನ, ಅಕೌಂಟಿಂಗ್ ಹಾಗೂ ಸಲಹೆಗಳಿಗೆ ಭಾರಿ ಬೇಡಿಕೆ ಬರುತ್ತೆ. ಹಣಕಾಸು ಸಮಸ್ಯೆಗಳನ್ನ ಅತ್ಯಂತ ಸುಲಭವಾಗಿ ನೀವು ಬಗೆಹರಿಸ್ತೀರಾ. ಯಾರೆಲ್ಲ ಕ್ರಿಯೇಟಿವ್, ಮಾಧ್ಯಮ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇದ್ದೀರಾ, ಅದ್ಭುತ ಯಶಸ್ಸು ನಿಮ್ಮದಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಒಂದು ವಿಚಾರದಿಂದ ಉತ್ತಮ ಬೆಂಬಲ ನಿಮ್ಗೆ ಸಿಗುತ್ತೆ. ಆದರೆ ಕೊನೆ ಕ್ಷಣಗಳಲ್ಲಿ ಕ್ಲೈಂಟ್ಗಳು ಬದಲಾವಣೆ ಕೇಳೋದ್ರಿಂದ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ. ಇನ್ನು ವ್ಯವಹಾರ ಮತ್ತು ವ್ಯಾಪಾರದ ಬಗ್ಗೆ ನೋಡೋದಾದ್ರೆ, ಸ್ಟೇಷನರಿ, ಪೂಜೆ ಸಾಮಗ್ರಿ ಮತ್ತು ಗ್ಯಾಜೆಟ್ ವ್ಯಾಪಾರಿಗಳಿಗೆ ಈ ಒಂದು ಸೀಸನ್ ನಲ್ಲಿ ಭಾರಿ ಮಾರಾಟ ಅಂತಾನೆ ಹೇಳ್ಬೋದು. ಆದರೆ ಸಣ್ಣ ಕ್ರೆಡಿಟ್ ವ್ಯವಹಾರಗಳಿಂದ ಹಣ ಬರೋದು ತಡ ಆಗುತ್ತೆ. ಇನ್ನು ಯಾರೆಲ್ಲ ರಿಯಲ್ ಎಸ್ಟೇಟ್ ಬ್ರೋಕರೇಜ್ ಕೆಲಸವನ್ನು ಮಾಡ್ತಿದ್ದೀರಾ, ಉತ್ತಮ ಆಸ್ತಿ ವ್ಯವಹಾರಗಳು ಸಿಗೋದ್ರಿಂದ ನಿಮಗೆ ಕಮಿಷನ್ಗಳು ಹೆಚ್ಚಾಗಿ ಸಿಗುತ್ತೆ. ಆದರೆ ಕಾನೂನು ಪ್ರಕ್ರಿಯೆಗಳು ಹಾಗೂ ಖಾತಾ ಬದಲಾವಣೆಗಳ ತಡ ಆಗೋದ್ರಿಂದ ಒಪ್ಪಂದ ವಿಳಂಬ ಆಗುತ್ತೆ. ಆನ್ಲೈನ್ ಬಿಸ್ನೆಸ್ ಸೇವಾ ವಲಯದಲ್ಲಿ ಯಾರೆಲ್ಲ ಇದ್ದೀರಾ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮೂಲಕ ಹೊಸ ಗ್ರಾಹಕರು ನಿಮ್ಗೆ ಸಿಗ್ತಾರೆ. ಆದರೆ ಕಸ್ಟಮರ್ಗಳ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಆದಾಯದ ಒಂದು ಲಾಭ ಸ್ಥಿರವಾಗಿರುತ್ತೆ. ಶೇರ್ ಮಾರುಕಟ್ಟೆ, ಹೂಡಿಕೆ ಹಾಗೂ ಸಣ್ಣ ಮಟ್ಟ ಉಳಿತಾಯಗಳಿಂದ ಲಾಭ ಸಿಗುತ್ತೆ. ಯೋಜಿತ ಬಜೆಟ್ಗಳ ಪ್ರಕಾರ ನಡೆಯೋದ್ರಿಂದ ಹಣಕಾಸಿನ ಅಭಾವ ಎದುರಾಗೋದಿಲ್ಲ. ಆದರೆ ಆರೋಗ್ಯದ ಮೇಲೆ ಹೆಚ್ಚಿನ ಹಣ ಖರ್ಚಾಗಬಹುದು. ಅನಗತ್ಯವಾದಂತಹ ವೈದ್ಯಕೀಯ ಖರ್ಚುಗಳಿಂದ, ವೈದ್ಯಕೀಯ ಪರೀಕ್ಷೆಗಳಿಂದ, ತಪಾಸಣೆಗಳಿಂದ ಖರ್ಚು ಹೆಚ್ಚಾಗಬಹುದು. ಇನ್ನು ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗಿರುತ್ತೆ. ಒಡ ಹುಟ್ಟಿದವರ ಬೆಂಬಲ ನಿಮಗೆ ಸಿಗುತ್ತೆ. ಮನೆಗೆ ಹೊಸ ವಸ್ತುಗಳ ಖರೀದಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳ ಯೋಜನೆಯಿಂದ ಸಂತಸದ ವಾತಾವರಣ ನಿಮ್ಮದಾಗುತ್ತೆ. ಆದರೆ ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ಕೂಡ ತಪ್ಪು ಹುಡುಕುವ ಸ್ವಭಾವದಿಂದ ಪತಿ ಮತ್ತು ಪತ್ನಿಯ ನಡುವೆ ಮನಸ್ತಾಪ ಉಂಟಾಗುತ್ತೆ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ, ಅತಿಯಾದ ಚಿಂತೆಯಿಂದ ಮಾನಸಿಕ ಒತ್ತಡ ಉಂಟಾಗುತ್ತೆ. ತ್ವಚೆಯ ಅಲರ್ಜಿ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ನೀವು ಯಾವ ಪರಿಹಾರ ಮಾಡಬೇಕು ಅಂತಂದ್ರೆ, ಮಾನಸಿಕ ಗೊಂದಲಗಳಿಗೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ, ಬುದ್ಧಿ, ಜ್ಞಾನ ಮತ್ತು ವೃದ್ಧಿಗಾಗಿ ಶೃಂಗೇರಿಯ ಶ್ರೀ ಶಾರದಾಂಬ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ನಾಗದೋಷ ಪರಿಹಾರ ಮತ್ತು ಮಾನಸಿಕ ನೆಮ್ಮದಿಗೋಸ್ಕರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ. ಇನ್ನು ನೀವು ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸುವುದರಿಂದ ಹಾಗೆ ಒಂದು ಈ ರಾಶಿಯವರ ಅದೃಷ್ಟ ಬಣ್ಣ ಯಾವಪ್ಪ ಅಂತಂದ್ರೆ ನೀಲಿ ಮತ್ತು ಹಸಿರು ಬಣ್ಣ ಆಗಿರುತ್ತೆ. ಹಾಗೆ ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 1 ಮತ್ತು 4 ಆಗಿರುತ್ತೆ. ಈ ಒಂದು ರಾಶಿಯವರು ಮುಖ್ಯವಾಗಿ ಕಡು ಕೆಂಪು ಮತ್ತು ಕಪ್ಪು ಬಣ್ಣವನ್ನ ಅವಾಯ್ಡ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಈ ಒಂದು ಬಣ್ಣಗಳಿಂದ ಇವರಿಗೆ ಈ ಒಂದು ತಿಂಗಳು ನೆಗೆಟಿವ್ ಆಗುವ ಸಂಭವ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಇದಾಗಿತ್ತು ಕನ್ಯಾ ರಾಶಿಯವರ ಶ್ರಾವಣ ಮಾಸದ ಸಂಪೂರ್ಣ ಮಾಸ ಭವಿಷ್ಯ. ಯಾರು ನಮ್ಮ ವಿಡಿಯೋ ನೋಡ್ತೀರಿ, ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ. ಇನ್ನು ನಿಮ್ಮಿಂದ ಇರತಕ್ಕಂಥ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.